ಪಾರು, ನಾ ರೆಡಿಯಾಗಿ ಎಷ್ಟೊತ್ತ ಇನ್ನೂ ಯಾವಾಗ ನೀ ರೆಡಿ ಆಗದ? ಯಪ್ಪ, ಈ ಹೊಟ್ಟೆ ಹೊತ್ಕೊಂಡು ಎಲ್ಲರ ರೆಡಿ ಆಗಕ್ಕೆ ಹೋಗಕ್ಕೆ ಬರಕ್ಕೆ ತ್ರಾಸ್ರಿಪ್ಪ. ಅದ್ರಾಗೂ ಸೀರೆ ಉಟ್ಕೊಳಕಂತ್ರು ಅಯ್ಯಪ್ಪ ಇನ್ನೂ ತ್ರಾಸು. ಹಂಗಂದ್ರೆ ಹೆಂಗೆ ಮತ್ತೆ ನಿಂದ ಕುಬಸ ಸೀರೆ ಉಟ್ಕೊಳಕ್ಕೆ ತ್ರಾಸ ಅಂದ್ರೆ ಮತ್ತೆ ನಾವು ಉಟ್ಕೊಳಕೈತೇನೆ? ಅದು ಹೋಗ್ಲಿ ಬಿಡ. ಎಂಥ ಸೀರೆ ಬೇಕು ಹೇಳಿ, ಅಂಥದ್ದು ಕೊಡಿಸ್ತೀನಿ. ನಿಜ ಹೇಳ, ನಂಗೆ ಈ ದಡಿದು ದಪ್ಪಂದು ನಂಗೆ ಬ್ಯಾಡ್ರಿಪ್ಪ. ನಂಗೆ ಸಿಲ್ಕ್ ಸ್ಯಾರಿ ಒಳಗೆ ಮೈಸೂರು ಸಿಲ್ಕ್ನೇ ಕೊಡಿಸ್ತೀರ. ಆ ಥರದ್ದು ಉಟ್ಕೊಳಕ್ಕೆ ನಂಗೆ ಭಾರಿ ಇಷ್ಟ. ಅದನ್ನ ಉಟ್ಕೊಂಡು ಅದು ಏನು ಕಾಸ್ಟ್ಲಿವೇ ಬರ್ತಾವೆ. ಅದನ್ನ ಉಟ್ಕೊಂಡೆ ಸೀಮಂತ ಮಾಡ್ಕೊತೀನಿ. ಮೈಮ್ಯಾಗೂ ಹಗರ್ ಇರ್ತೈತಿ, ನೋಡೋಕ್ಕೂ ಕಾಸ್ಟ್ಲಿ ಆಗಿರ್ತೈತಿ. ಏನಂತೀರಿ? ಆಯಿತು, ಹಂಗೆ ಆಗೋಲ್ತಕ್ಕ. ಫಸ್ಟ್ ಎದ್ದು ರೆಡಿಯಾಗ, ಅಲ್ಲೇ ತಳಗೆ ಅವರು ರೆಡಿ ಆಗಕತ್ತಾರ, ಪಟ ಪಟ ಹೋಗ್ಬೇಕು. ಹೋಗೋಣಂತ. ಅಯ್ಯಪ್ಪ, ನಿನ್ನ ಮಗ ಏನು ಮಗಳ ಗೊತ್ತಿಲ್ಲ, ಯಾನಮ್ ನೀವು ಓದಾಡಕತ್ತಾರ ಗೊತ್ತಾನೋ ಹೊಟ್ಟಾಗ. ಹೌದಾ? ಚಾನ್ಸ್ ಬಿಡು ನಿಮಗೆ, ಇವೆಲ್ಲ ಆರಾಮ್ ಅನ್ಭವಿಸ್ತೀರಿ. ಹೋಗ್ಲಿ ಬಿಡು, ನಾವು ಹೊರಗೆ ಬಂದ್ಮೇಲೆ ಮಕ್ಕಳನ್ನ ಕಂಡು ಅವ್ರ ಫೀಲ್ ಅನ್ಭವಿಸಿದ್ರೆ ನೀವು ಒಳಗಿದ್ದಾಗಲೇ ಅನ್ಭವಿಸಿರ್ತೀರಿ. ಅದಕ್ಕೆ ಅನ್ನೋ ತಾಯಿ ಗ್ರೇಟ್ ಅಂತ ಯಾಕಂತಾರೆ ಮತ್ತೆ. ಅದಕ್ಕೆ ಅನ್ನೋದು ಎದ್ದು ಚೂಡ್ದಾರ ಹಾಕೊಂಬಿಡು. ಯಾವ ಸೀರೆ ಪರಿ ಉಟ್ಕೊಂತ ನಿಂದ್ರಕೊಬಿಡ. ಅಯ್ಯಪ್ಪ, ನೀವು ಸೀರೆ ಉಟ್ಕೊ ಅಂದ್ರೂ ನಾವು ಉಟ್ಕೊಳಂಗಿಲ್ಲಪ್ಪ. ಯಪ್ಪ, ಅದ್ರ ತ್ರಾಸ ಯಾವ ಅನ್ಭವಿಸ್ಯಾನ. ನೀವು ಹೊರಗೆ ಹೋಗ್ರೆ ನಾನು ರೆಡಿಯಾಗಿ ಬರ್ತೀನಿ. ಅವ್ರನ್ನೆಲ್ಲ ಹೊಂಡಿಸ್ತೀನಿ. ಪಟ್ ಅಂತ ರೆಡಿಯಾಗಿ 5 ನಿಮಿಷದಾಗ ಕೆಳಗೆ ಬರ್ಬೇಕಾ ನೀನು? ಆತ ರೀ. ಡ್ರೆಸ್ ತೊಗೊಳತ್ನಾಗ ಅಶ್ವಿನಿಗೆ ತೊಗೋತಿರ್ತೀರಲ್ಲ, ಅವಾಗ ನಮ್ಮ ಲಕ್ಷ್ಮಿಗೆ ಒಂದು ತೊಗೋರಿ. ಪಾಪ ಆಕಿಗೆ ಥರ ಹಾಕೊಳಕ್ಕೆ ಇಷ್ಟ. ಅಲ್ಲಿ ಮನ್ಯಾಗ ಅಪ್ಪ ಅವ್ನು ಕೇಳಿದ್ರೆ ಅವ್ರಿಗೆ ತ್ರಾಸ ಆಕೈತೆ ಅಂತೇಳಿ ಇದ್ದಿದ್ದೆ ಅಡ್ಜಸ್ಟ್ ಮಾಡ್ಕೊತಿರ್ತಾಳೆ. ಅದಕ್ಕೆ ನನ್ನ ಕೊಬ್ಸ್ದಾಗ ಅವ್ವ ಅಪ್ಪಗೇನು ತೊಗೊಳೋದು ಬೇಡ, ಅವ್ರು ಇದ್ದಿದ್ದೆ ಹಾಕೋತಾರೆ. ಲಕ್ಷ್ಮಿಗಷ್ಟೇ ಒಂದು ಚಲೋ ಡ್ರೆಸ್ ತೊಗೊಳನ್ರಿ. ನೀನು ಹೇಳಲಿಲ್ಲ ಅಂದರೂ ನಾನು ಅದನ್ನೇ ಮಾಡ್ತಿದ್ದೆ. ಏನೂ ಆಗಲ್ಲ ನಡಿ, ನಾನು ತೊಗೊಳೋಣಂತ. ಅದಕ್ಕೆ ಯಾಕೆ ಅಷ್ಟೊಂದು ಕೇಳ್ಕೊಂತಿ? ಅಯ್ಯೋ, ಆಕಿ ಒಂದು ಜೊತೆ ಡ್ರೆಸ್ ತೊಗೊಂಡ್ರೆ ನನಗೆ ಏನದು ವಜ್ಜಕತ್ತೆ. ಇಷ್ಟು ಮಂದಿ ತೊಗೊಂಡಿರ್ತೇವೆ. ಬಾ. ಅವ ಲೇಟ್ ಆಯ್ತು. ನೀವು ಹೆಣ್ಮಕ್ಳ ಹಿಂಗೆ ಸೀರೆ ತರಕ್ಕೆ ಹೊಂಟೇನಂದ್ರೂ ಲೇಟ. ತಗ ಪಟ 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 ತಯಾರಾಗಿ ಬಂದ್ರೆ ಕರ್ಕೊಂಡೋಕೇನೆ, ಇಲ್ಲ ಅಂದ್ರೆ ಕ್ಯಾನ್ಸಲ್. ನೋಡು, ಪಟ ಪಟ ಅಡಿಗೆ ಎಲ್ಲ ಮಾಡಿದೆ. ಮಧ್ಯಾಹ್ನ ಕೂಟಕ್ಕೆ ಏನೇನು ಬೇಕಂತೇಳಿ ನಾಷ್ಟ ಅಂತೂ ಎಲ್ಲಾರ್ದು ಆತ. ಈಗ ಸೀದಾ ಹೋಗಿ ಬಂದ ತಕ್ಷಣ ಊಟ ಮಾಡ್ಬೋದಾ? ಅಡಿಗೆ ಮಾಡ್ಕೋತ ಕೂತ್ ಲೇಟ್ ಮಾಡಿದ್ ನೋಡವ ನೀನು. ನಂದಂತ್ರ ಆತಪ್ಪ, ನಾನಂತೂ ತಯಾರಾಗಿ ಬಂದೇನಿ. ನಿಮ್ಮವ್ವ ಅಡಿಗೆ ಮಾಡ್ಕೋತ ಕೂತಾಳಲ್ಲಿ. ಅಲ್ಲ, ನಾವೇನು ಬರೋದು ಮಧ್ಯಾಹ್ನಕ್ಕೆ ಬಂದ್ಬಿಡ್ತೇವನ? ಹೋಗೋದೇ 11-11 ಆತು ಇಲ್ಲೇ ಟೈಮ್. ಇನ್ನು ಹೋಗಿ ಕರೆಕ್ಟ್ 11-11 ಬಂದ್ಬಿಡ್ತೇವನ ಊಟಕ್ಕೆ? ಆಗಲ್ಲ, ಹೊಟ್ಟೆ ಹಸಿತೈತಿ. ಅಲ್ಲೇ ಯಾವ್ದಾರು ಒಂದು ಹೋಟೆಲ್ ಮಸ್ತ್ ಊಟ ಮಾಡ್ಕೊಂಡು ಆರಾಮ್ ಒಂದು 4 ಗಂಟೆ ಮಟ ಏನು ತೊಗೊಳೋದೈತಿ ಎಲ್ಲ ತೊಗೊಂಡು ಮನೆಗೆ ಬಂದ್ರೆ ಆಕಿತ್ತಪ್ಪ. ನಿಮ್ಮವ್ಗೆ ಹೇಳಿದ್ರು ನೋಡಲ್ಲ, ಅಡಿಗೆ ಮಾಡಿಟ್ಟಾಳ. ಅದು ಹೇಳೋದು ಬರಬರಿ ನಾವ. ನಾನು ಅರ್ಬಿ ತೊಗೋಬೇಕಲ್ಲ ಅನ್ಬೇ. ನಿಂದಾದ್ರೆ ನಿನ್ಗೆ ಇತ್ತಾಕ್ ಬಿಟ್ಟೋಕೇನಿ. ಹೆಣ್ಮಕ್ಳಾದ್ರೆ ನಾ ಗಂಡ್ಮಕ್ಳದ ತೊಗೋತೇನೆ. ಟೈಮ್ ಆಕತಿ. ಅಶ್ವಿನಿ ಅದು ಪಾರ್ವತಿ ಅನು ಅಕ್ಕ ಪಾಪು ಎಲ್ಲ ದೌಡ್ ತೊಗೊಳೋದಿಲ್ಲ ಅರ್ಬಿ. ಏನು ಬಾವುನ್ ಜೊತೆ ತೊಗೋಬೇಕಾ ಏನಲ್ಲ? ತಗೋ ಮತ್ತೆ, ನೀನು ತೊಗೊಂಡಿರ್ತಿ ಮತ್ತೆ ಅವ್ರಿಗೆ ತೊಗೊಂಡಿಲ್ಲ ಅಂದ್ರೆ ಹಂಗ ತಗೋ, ಅವ್ರಿಗೊಂದು ಜೊತೆ. ಸರಿ ಸರಿ ಆಯ್ತು. ಅಕ್ಕ ಬಾಬು ತೊಗೋತೀನಿ. ಮತ್ತೆ ಇಷ್ಟೇ ಮಂದಿ ಎಲ್ಲ ತೊಗೊಳೋದು ಅಂತಂದ್ರೆ ದೌಡಕತ್ತೇನೆ ಬೇ. ಊಟ ಎಲ್ಲ ಹೊರಗೆ ಮಾಡಿದ್ರಕ್ಕಿತ್ತು. ನೀ ಒಂದು ತಗ ಅಡಿಗೆ ಮಾಡ್ಕೊತ ಕೂತಿ. ಇರ್ಲಿ ಬಿಡು, ಈಗ ಏನಾಗಿಲ್ಲ. ರಾತ್ರಿ ಬಂದು ಅಡಿಗೆ ಮಾಡೋದು ತಪ್ಪು. ಅದನ್ನ ಬಿಸಿ ಮಾಡ್ಕೊಂಡು ತಿಂದ್ರೆ ಆಗೋತು. ನಮ್ದು ಆತಪ್ಪ. ಪಾರ್ವತಿ ಏನು ಮಾಡಕತ್ತಾಳ? ಹೇ ಎಪ್ಪಾರು, ಹೇ ಹೇಳೆ ಪಾರು, ಒಂದು ಸಲ ಏನಾಗಲ್ಲ, ದೌಡು ಬರ್ತೇನಿ ಅಂತ ಒಮ್ಮೆ ಹೇಳೆ, ಸುಮ್ಮನೆ ಹೇಳು ಬಾರೇ. ಹಾಡ್ಕೊತ ನಿಂತಲ್ಲ, ಐ ಆಮ್ ರೆಡಿ. ಅಯ್ಯಯ್ಯೋ, ಏನು ನಿನ್ನ ಮಗಳ ಮ್ಯಾನ್ಗೇಡಿ ಆಗಕತ್ತೈತೆ. ಬರ್ಬರ್ತಾ ಪ್ಯಾಸನ್ ಡಿಸೈನ್ ಕಲಿಯಾಕ ಹೊಂಟೇನೆ ಅಂತೇಳಿ ಪ್ಯಾಸನ್ ಮಾಡ್ಕೊಂತ ಅಡ್ಡಾಡಕತ್ತಿ ಬಿಡ್ತೇವ. ಪ್ಯಾಸನ್ ಮಂಡೇದ್ ನಿನ್ನ ಮಗಳು. ಅಲ್ಲೋಡ ಅರ್ಬಿನ ಮಣಕಾಲ್ ಕಾಣುವಂಗ ಯವ್ವ, ಗಾಳಿ ಬರತ್ಲೆ ಹಾರುವಂಗ ತೆಗಿಯವ. ಹೇಳ ಪರವ ಊಟ. ಅತ್ತಿ ನಿಮ್ಮ ಮತ್ತೊಂದು ಏನಾದ್ರು ಶುರು ಹಚ್ಚಬೇಡ ಈಗ. ಪಾರ್ವತಿ ಅತ್ತಿ ಅದ್ಗೆಮ್ಮ ಹೇಳ್ತಾರಂತಲ್ಲ, ಏನದ ಕಮ್ಮನ ಅರಿವಿ ತೆಗಿ ಅದು ಮ್ಯಾಗಿನ ಹಂಗೆ ಬೇಕಾರೆ ಇರುವಲ್ತಕ. ಆ ತಳಗಿಂದ ತೆಗಿದ ನಂಗೇನ ತೆಗಿ, ಚಂದ ಅನ್ಸಂಗಿಲ್ಲ ಅವೆಲ್ಲ. ಬರ್ತಾ ಏನು ಸಣ್ಣ ಹುಡುಗಕ್ಕೇನ ತೆಗೆದು ಪ್ಯಾಂಟ್ ಹಾಕೊಂಬರ್ಬೇಕಾರೆ. ನಿನಗೆ ಹಂಗೆ ಬೇಕಾರೆ ಬೇರೆ ಯಾವುದು ಹಾಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ, ಚಂದ ಒಂದು ಚೂಡಿದಾರ ಹಾಕೊಂಬರೋಗು. ಚೂಡಿದಾರ ಹಾಕೊಂಡ್ರೆ ಭಾರಿ ಚಂದ ಕಾಂತೀಯ ಹುಡುಗಿ ನೀನು. ಮನ್ನಂತರೂ ಸೀರೆ ಉಟ್ಟಾಗಂತರೂ ಯವ್ವ ಮದುಮಗಳು ಕಣ್ಣಂಗೆ ಕಾಣಕತ್ತಿದ್ದಿ ಗೊತ್ತಾನ. ಒಂದು ಚಂದನ್ ಚೂಡಿದಾರ ಹಾಕೊಂಬರೋ. ಚೂಡಿದಾರ ಹಾಕ್ಕೊಳ್ಳಲ್ಲ, ಬಟ್ಟೆ ಅಂಗಡಿಗೆ ಅದು ಕಂಫರ್ಟಬಲ್ ಆಗಲ್ಲ. ನಾನಂತರೂ ಪ್ಯಾಂಟ್ ಹಾಕೊಂಬರ್ತೀನಿ ಬೇಕಾರೆ. ಮತ್ತೇನು ಮಾಡ್ಬೇಕು? ಎತ್ತಿ ಒಂದು ತಗ. ಅಲ್ಲಲ್ಲ ಅರವಿಂದ, ನೀ ಹೇಳ್ಬೇಕು ಇವನ್ನೆಲ್ಲ. ಹಿಂಗೆಲ್ಲ ಮಾಡಬೇಡ, ಹಂಗಲ್ಲ ಹಿಂಗಿರು ಅಂತೇಳಿ ಅಣ್ಣಾಗಿ ಎಲ್ಲದಕ್ಕೂ ಬಾಯಿ ಮುಚ್ಕೊಂಡಿರ್ತೀಯ ತಗ. ಹೇಳಕ್ ಬರಂಗಿಲ್ಲನ? ಇವೆಲ್ಲ ಮಾಡೋ ವಯಸ್ಸಲ್ಲ ಇವೆಲ್ಲ. ಚಂದ ಅನಿಸ್ತಾವನ? ನಮ್ಮ ಹಳ್ಳಿಯಾಗಿಂತದ ಹಾಕೊಂಬ ಅನ್ನ ಮಕ ನೋಡಿ ಮಾರ್ಕೆಟ್ ಹೊಡಿತಾರ. ಅತ್ತಿ ಹಳ್ಳ್ಯಾಗ ಜನ ಇನ್ನೂ ಏನು ಗೊತ್ತೇ ಇಲ್ಲ ಅನ್ಕೊಬಿಡ. ಅವರು ಇಂಪ್ರೂವ್ ಆಗ್ಯಾರ, ಅವ್ರಿಗೂ ಗೊತ್ತಿರ್ತೈತಿ. ಸುಮ್ಮನೆ ಆಗ್ತಾರಷ್ಟೇ. ಮಸಿಟೆಗಿಂತ ಬಂದಾಳ್ಬಿಡ ಅಂತೇಳಿ. ಆಯ್ತು, ನೀ ಹೇಳೋದು ಬರಬರಿ. ಇಷ್ಟೊಂದು ಮಣ್ಕಾಲ್ ಮ್ಯಾಗೆಲ್ಲ ಹಾಕೊಳ್ಳೋದು ಚಂದ ಅನ್ಸಲ್ಲ ವಯಸ್ಸಿಗೆ ಬಂದವ್ರು. ಆಯ್ತು, ನೀ ಹೇಳಿ ಅಲ್ಲಿಗೆ ಹಾಕೊಂಬರಕ್ಕೆ ಹೋಗ್ಯಾಳ. ಏನಾರು ಹೋಗ್ಲಿಲ್ಲ ಅಂದ್ರೆ ನಾನು ಹೇಳ್ತಿದ್ದೆ, ಹೋಗಿ ಚಂದ ನರ್ಬಿ ಹಾಕೊಂಬ ಅಂತೇಳಿ. ನನ್ನ ಕಾಲ್ ಅನ್ನೋದು ಹೋತು. ನೀವು ಒಬ್ಬೊಬ್ರು ಬರಮಟ ಸುಮ್ಮನೆ ಕುಂದಿರ್ತೇನೆ. ಅಷ್ಟು ಮಾಡು. ಈಗ ಎಲ್ಲಾರ್ದಾಗೈತೆ ನೋಡಪ್ಪ. ನೀನು ಹೆಂಡ್ತಿನೂ ಬಂದ್ಲು, ಆಕೆ ಬೇಕು ಬಂದ್ರೆ ಆತಿಗ ಅಶ್ವಿನಿ ಅಷ್ಟೇ. ಅಲ್ಲೇ ಅನು ಮತ್ತೆ ಆಕಿ ಗಂಡ ಕೂಸು ಯಾವ ಬರ್ತಾರಂತೆ? ಅವ್ರಲ್ಲೇ ಅಂಗಡಿ ಹತ್ರ ಡೈರೆಕ್ಟ್ ಬರ್ತಾರಂತ. ನಮ್ಮ ಕಾರ್ನೇ ಜಗ ಸಾಲಲ್ಲತ್ತಿ. ಅವ್ರಲ್ಲೇ ಅವ್ರ ಕಾರ್ ತೊಗೊಂಡ್ಬರ್ತಾರಂತ. ಅವ್ರ ಕಾರ್ ಎಲ್ಲಿಲ್ಲ, ನಿಮ್ಮ ಅಪ್ಪ ಕೊಡ್ಸಿದ್ದೆ ಕಾರ್. ಆತತಿ ಮತ್ತೆ ಹಂಗೆ ಅನ್ಬಾರ್ದು ಸುಮ್ಮನಿರು. ಈಗ ಆತದೆ ಒಟ್ಟು ಅದೇ ಟಾಟಾ ನೆಕ್ಸಾನ್
ಅದನ್ನ ತೊಗೊಂಬರ್ತಾರಂತ. ಪಾರ್ವತಿ ಅಲ್ಲಿ ಫ್ರಿಜ್ನ್ಯಾಗ ಮಲಗಿ ಹೋದ ನೋಡವ ಹಾಕೋಗ. ಬೇಡಮ್ಮ, ಯಾಕೋ ತಲೆ ಹೊಡ್ತಿದ್ದಂಗೆ ಆಕತ್ತಂದೈತಿ ವಾಸನೆಗೆ, ಯಾಕೆ ಇತ್ತಿತ್ತಾಗ ಆಗೇ ಬರುವಲ್ತು. ಒಲ್ಲೆ ಮಲಗಿವೆಲ್ಲ ಏನು ಬೇಡ. ಆಯ್ತು ಬಿಡು, ನಾ ದೇವ್ರಿಗೆ ಮುಡ್ಸಕ್ಕೆ ಬರ್ತೈತಿ. ರೆಡಿ. ಅತಿಗಮ್ಮ, ಈ ಡ್ರೆಸ್ನಾಗ ಎಷ್ಟು ದಪ್ಪ ಕಾಣಕತ್ತೀರಿ ಗೊತ್ತಾ ನೀವು? ಕರೀನೆ ದಪ್ಪಾಗಿರ್ ನೋಡ. ಏ ಕಬರ್ಗೇಡಿ, ಅನಬಾರ್ದು. ಹೊಟ್ಟಿಲಿದ್ದ ಹೆಣ್ಮಕ್ಳಿಗೆ ದಪ್ಪಾಗಿ ಚಂದ ಕಾಣಕತ್ತಿ ಹಂಗಾಗಿ ಹಿಂಗಾಗಿ ಏನು ಅನಬಾರ್ದು. ಏನ ನೆದ್ರಾಕತ್ತದೇ? ಏ ಕಬರ್ಗೇಡಿ, ನೀವು ಓದಿರ್ತೀರವ, ನೀವು ಬುದ್ಧಿಯಲ್ಲಿ ಇಟ್ಟಿರ್ತೀರ ಏನತ್ತಾಗ ದಪ್ಪಾಗಿ ಎಂದು ಬತ್ತಾವ. ಹೊಟ್ಟಿಲಿದ್ದ ಹಂಗ ಬತ್ತ ಮೈ ಕೈ ಎಲ್ಲ ಉಬ್ತಾವ್. ಬಿಡ ನಡಿ ಹೋಗನ್. ಬಾರಿ ಬೊಯ್ಯಾದ್ರಾಗ ಇರ್ತೀನಿ ನೋಡವ ನೀನು, ಗೊತ್ತಾಗಲಿಲ್ಲ ಅಂದೆ. ನೋಡ್ಲಾ, ನನಗಂತೂ ಚಲೋ ರೇಷ್ಮೆ ಸೀರೆನ ಬೇಕಾ ಮತ್ತೆ? ಹ್ಞೂ ಅತ್ತಿ, ತಗೋ, ಯಾರು ಬೇಡ ಅಂದ್ರೆ ನಡಿ. ಈಗ ಪಾರ್ವತಿ ಬಾ, ಕೈ ಕೊಡು, ಹುಷಾರು ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ರೀ, ನಾನೇ ನಡೀತೀನಿ, ನಂಗೆ ಅಷ್ಟೇನು ಇದು ಇಲ್ಲ. ಬಂದು ನಾನೇ ಕುಂದಿರ್ತೇನೆ, ನಾ ಮುಂದೆ ಕುಂದಿರ್ತೇನೆ. ಪಾರ್ವತಿ, ನೀ ಯಾರಿಂದ ಬಾಜುಕ ಡ್ರೈವರ್ ಸೀಟ್ ಬಾಜುಕ ಆರಾಮ್ ಒಬ್ಬಕ್ಕೆ ಮೆತ್ತಗ ಅಲ್ಲಿ ಮುಂದೆ ಕುಂದ್ರ ನಡಿವ, ನಾವು ಹಿಂದೆ ಕುಂದಿರ್ತೇವೆ. ನಾನು ನನ್ನ ಹಳ್ಯಾನ ಕಾರ್ನ್ಯಾಗ ಜಮ್ ಅಂತೆ ಮುಂದೆ ಕುತ್ಕೊಂಡು ಹೋಗೋಣ ಅಂತ ಮಾಡಿದ್ದೆ. ಅಕ್ಕಮ್ಮ ಆಕಿ ಹೊಟ್ಟೆಲಿದ್ದಕ್ಕಿ ಸುಮ್ಮನೆ ಆ ಕಡೆ ಈ ಕಡೆ ತಿಕ್ಕಾಡೋದು ಬೇಡ. ಆಕೆ ಒಬ್ಬಕ್ಕೆ ಆರಾಮ್ ಕುಂದ್ರಲ್ಲ. ಬಾ ಹಬ್ಬ, ನಂದಂತೂ ಆತೆಲ್ಲ ರೀ. ಎಷ್ಟೊತ್ತು ಮಾಡ್ತೀರಿ? ದೌಡ್ ಬರ್ರಿ. ಏ ಚಿನ್ನು, ತಳಕ್ ಕುಂತಿಲ್ಲ ಬಂಗಾರ, ಹಂಗೆ ಗಲೀಜಾಗಲ್ಲ ನವ. ನಾನೊಂದು ಜೊತೆ ಅರ್ಬಿ ತಗೋಬೇಕಲ್ಲ ಮತ್ತೆ ಚಲೋ. ನಾನೇ ಕೊಡಿಸ್ತೀನಿ ರೀ ನಿಮ್ಗೆ, ಮಸ್ತ್ ಡ್ರೆಸ್ ಕೊಡಿಸ್ತೀನಿ ಆತ. ಏನು ನನ್ನ ಗಂಡ ಯಾರಿಗಿಂತ ಏನು ಕಡಿಮೆ ಇರಬಾರ್ದು, ಅಷ್ಟು ಚಲೋ ಡ್ರೆಸ್ ಕೊಡಿಸ್ತೀನಿ. ನಿಮ್ಗೇನು ಶೇರ್ವಾನಿ ಬೇಕಾ ಸುಟ್ಟು ಬೇಕಾ? ಶೇರ್ವಾನಿ ಬೇಡ, ಶೇರ್ವಾನಿನೇ ಇರಲಿ. ಚಲೋದೊಂದು ಬ್ಲೂ ಕಲರ್ದಾಗ ಕೊಡಿಸ್ ನಂಗೆ ಶೇರ್ವಾನಿ. ಅವರೆಲ್ಲರೂ ಅಲ್ಲೇ ಅರ್ಬಿ ಅಂಗಡಿ ಕಡೆನೇ ಬರ್ತಾರಂತ. ನೀವು ಯಾರೇ ಬಿಟ್ಟಿರ್ಬೇಕು ಅವ್ರ ಮನೆ. ಮತ್ತೆ ನಡ್ರಂಗಾರ ಪಟ್ಟಂತ ಹೋಗನ್. ಅತ್ತೀರ ಮನೆ ಕಡೆ ಹುಷಾರಿ, ಹೋದರ ಪಟ್ಟಂತ ಬರ್ತೇವಿ. ನಾವು ಬೇಕು, ನಾ ಯಾವ್ದಂಗ ಏನಿಲ್ಲ. ಅತ್ತೀರ ನಿಮಗೂ ಸೀರೆ ತೊಗೊಂಬರ್ತೇನೆ, ಚಲೋ ಸೀರೆ ತೊಗೊಂಬರ್ತೇನೆ. ನನಗೆ ಸೀರೆ ತೊಗೊಂಡು ಇವ್ರಿಗೆ ಸೀರೆ ಅರ್ಬಿ ತೊಗೊಂಡು ನಾನು ಚಿನ್ನಗೆ ತೊಗೊಂಡ್ಮೇಲೆ ನಿಮಗೆ ಬಿಡ್ತೇನೆ. ನಿಮಗೂ ಚಲೋದೊಂದು ಸೀರೆ ತೊಗೊಂಬರ್ತೇನೆ. ಅದೆಂಥದ ಮಣ್ಕಾಲ್ಮುರಿ ಅಂತ ನಾನು ನೋಡು, ಏನಪ್ಪ ನಂಗೆ ಅದು ಗೊತ್ತಾಗಲ್ಲ. ಇಳ್ಕಲ್ಲು, ಆಮೇಲೆ ಇನ್ನದ ಬನಾರಸ್ ಸ್ಯಾರಿ, ಇವು ಯಾವ ಕುರ್ದ್ರೆ ಯಾವ್ದು ಬೇಕು ನಿಮ್ಗೆ? ನನಗೆ ಇಳ್ಕಲ್ ಬೇಡ, ಅದೇನು ಇಳ್ಕಲ್ ಕಲ್ಲಪ್ಪಲ್ಲ. ಬನಾರಸ್ ಸೀರೆ ಒಳಗೆ ನೋಡು, ಇಲ್ಲಾಂದ್ರೆ ರೇಷ್ಮೆ ಸೀರೆ ಒಳಗೆ ನೋಡು. ಒಂದು ಚಲೋ ರೇಷ್ಮೆ ಸೀರೆ ಒಳಗೆ ನೋಡು. ಅಮ್ಮಾರು ಉಡೋಂಗಿರ್ಬೇಕು. ಮತ್ತೆ ರೇಷ್ಮೆ ಸೀರೆ ಅಂದ್ರೆ ಹರಿದಾರ ಉಡಂಗಲ್ಲ. ನಾನೇ ಬರ್ತಿದ್ನೇವ, ನೋಡ್ತಿದ್ದೆ ಸೀರೆ ಎಂಥದ್ದು ಬೇಕಂತದ್ದು. ನೀ ನೋಡಿದ್ರೆ ಇದನ್ನ ಮಾಡ್ತೇವ ತಗ. ನಾನು ನೋಡಿ ತೊಗೊಂತೀನಿ ತೋ ಎಂಥದಂತೇಳಿ. ನನ್ನ ಮನೆ ಬಿಟ್ಟು ನೀವು ಹೋಗಿ ತಂದಿದ್ದು ನಂಗೆ ಸೇರ್ಬೇಕಲ್ಲ. ಅಯ್ಯೋ ಅತ್ತೀರ, ಮೊದಲು ಹೇಳ್ಬೇಕಾ? ಲೇಟ್ ಆತಿ, ನೀವು ನೋಡಿದ್ರೆ ರೆಡಿ ಆಗಿಲ್ಲ. ಅದನ್ನ ಜಳಕ ಮಾಡಿ ಇದೇ ಸೀರೆ ಒಳಗೆ ಬರ್ತೀನಿ. ನೋಡಿ ಎಂತ ಚಲೋ ಸೀರೆ ಉಟ್ಕೊಂಡು ಕುಂತೀನಿ. ಓಹೋ, ಹಂಗಾರೆ ಬರ್ಬೇಕಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿರಿ ಮನಸ್ನಾಗ. ಆತ ಬರ್ರಿ. ಆದ್ರೆ ಅತ್ತಿಯರ ಒಂದು ನೆನ್ಪಿಟ್ಕೊರಿ, ನಿಮಗೆ ಅರ್ಬಿ, ಇವ್ರಿಗೆ ಅರ್ಬಿ, ನನಗೆ ಅಪ್ಪ ಕೊಡಿಸ್ತತಿ, ಚಿನ್ನಗೂ ಕೊಡಿಸ್ತತಿ. ಆದ್ರೆ ನಿಮ್ಮಿಬ್ರಿಗೂ ಅರ್ಬಿ ನಾನೇ ಕೊಡಿಸ್ತೀನಿ ಆತ. ಯಾರ ಕೊಡಿಸ್ರವ, ನಾ ಇಷ್ಟಪಟ್ಟಿದ್ದು ಕೊಡಿಸ್ರಿ ಒಟ್ಟು. ಮತ್ತು ಕಡಿಮೆ ರೇಟಿಂದ ಇರಬಾರ್ದು. ಚಲೋ ಸೀರೆನೇ ಕೊಡಿಸ್ಬೇಕು ನೋಡಿ ಮತ್ತೆ. ಚಲೋ ಸೀರೆನೇ ಕೊಡಿಸ್ತೇನೆ ಬರ್ರಿ. ಹಂಗದ ಹುಯ್ಯತ್ತ ನಾನು ಭಾಳ ಸಾವಿರಾರು ಗಟ್ಟಲೆ ಎಲ್ಲ ಕೊಡಕ್ಕೆ ಹೋಗಲ್ರಿ ಅತ್ತಿಯರ ಅರ್ಬಿಗೆ. ಸಾಕು ಒಂದು ಲೆಕ್ಕಕ್ಕೆ. ನೋಡೋಣ ಬರ್ರಿ. ಹಂಗಲ್ಲ, ನಿಮ್ಮಪ್ಪ ದೊಡ್ಡ ಪ್ರಮಾಣದಾಗ ಫಂಕ್ಷನ್ ಮಾಡ್ಬೇಕಂತ ತಲೆಗಿಟ್ಕೊಂಡಾನ. ದೊಡ್ಡ ಪ್ರಮಾಣದಾಗ ಫಂಕ್ಷನ್ ಮಾಡಿದ್ರೆ ದೊಡ್ಡ ಮಂದಿನೇ ಬರ್ತಾರೆ. ಅವ್ರು ಇದ್ರಿಗೆ ನಾ ಎಂಥದಾರ ಅರ್ಬಿ ಹಾಕೊಂಡು ನಿಂದ್ರಕ್ಕಾಕತ್ತೇನ? ನಮ್ಮ ಅನು ಅತ್ತಿ ಅಂತ ತೋರಿಸ್ತಾಗಾರ ನನಗೊಂದು ಮರ್ಯಾದೆ ಬೇಕಾ ಬೇಡ? ಅದಕ್ಕೆ ಹೇಳಿದೆ. ಅದಕ್ಕೆ ಸ್ವಲ್ಪ ಚಲೋದ ಇರಲಿ. ತೀರ ಹಂಡ ಬಂಡ ಅಂತಿತ್ತದೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ನನ್ನ ಮಗ ನೋಡಪ್ಪ, ನೀನು ಚಲೋದ ತಗೋ. ಮತ್ತೆ ಶೇರ್ವಾನಿ ಹ್ಞೂ ಬೇ, ಅಂತದ ಚಲೋ ತಗೋತೀನಿ. ಅಲ್ಲ ಮತ್ತೆ ಮೀನಾಕ್ಷಿಗೆ ಕೂಸಿಗೆ ಅರ್ಬಿ ತಗೋತೀಯನ? ಅವ್ರಿಗೆ ಅದಕ್ಕೆ ರೇತಿಯಾರ? ಇದೇನ ನನ್ನ ಮನೆ ಒಳಗೆ ನಡ್ಯಾಕತ್ತೀರ ಫಂಕ್ಷನ್? ನನ್ನ ತವ್ರ ಮನೆ ಒಳಗೆ ನಡ್ಯಾಕತ್ತೀರ ಫಂಕ್ಷನ್. ಅವರು ನನಗೆ ಕೊಡಿಸ್ತಾ ಇದಾರ, ನಾನು ನಿಮಗೆ ಕೊಡಿಸ್ತಾ ಇದೀನಿ, ಅಷ್ಟೇ ಮುಗೀತು. ಹಂಗ ಮೀನಾಕ್ಷಿ ಮಗ್ಗ ಮತ್ತು ಅವ್ರ ಅತ್ತಿಗೆ ಅವ್ರ ಗಂಡಗ ಅಂತೆಲ್ಲ ಕೊಡಿಸ್ಕೊಂತ ಅಡ್ಯಾಡಕತ್ತೇನ? ಮನೆಗೆ ಫಂಕ್ಷನಿಗೆ ಕರ್ದೇವಿ, ಬರ್ತಾರ, ಮುಗೀತು. ಮನ್ಯಾಗ ಏನು ದೊಡ್ಡ ಮದುವೆ ಆಗಾಕತ್ತಿಲ್ರಿ ಅತ್ಯಾರ. ಎಲ್ಲರಿಗೆ ಸೀರೆ ಕೊಟ್ಟು ಕರೆಯಾಕಲ್ಲ ಗಣಪತ್ರಿಕೆ ಜೊತೆಗೆ ಕುಬ್ಸ. ಏನ ನಮ್ಮಪ್ಪ ಮನೆ ಮಂದಿ ಎಲ್ಲ ಹೊಸ ಅರ್ಬಿ ತಗೊಲಿ, ಜೊತೆಗೆ ಮಗಳಿಗೆ ತಗೋ ಅಂತ ಅಂದಾರ ಅಷ್ಟೇ. ನೀವು ಒಬ್ರ ತಗ, ಅವರಿಗೆಲ್ಲ ನಾವ್ಯಾಕೆ ಕೊಡಿಸ್ಬೇಕು? ನೋಡೋಣ, ನಾಳೆ ನನ್ನ ಮಗಳ ಮದುವೆ ಮಾಡಕತ್ತೀನಿ ಅಂದ್ರೆ ಅವಾಗ ನಿಮ್ಮ ಮೀನಾಕ್ಷಿಗೆ ನಾನು ಚಲೋ ಸೀರೆನ ತೊಗೊಂಬರ್ತೇನೆ ಆತ. ಆತು ಬಿಡವ, ನಡ್ರಿ ಹೊತ್ತಾತ. ಇನ್ನು ಬಾ ಬಂಗಾರ. ಅಲ್ಲಲ್ಲ, ನೀನಾರ ತಗೋ ನಿನ್ನ ತಂಗಿಗೆ. ಸುಂಬಾರವ, ಇದು ಕರಿನ ಅನು ಅಂದಂಗೆ ನಮ್ಮನೆ ದೊಡ್ಡ ಫಂಕ್ಷನ್ ಏನ ಅವ್ರ ಮನೆ ಕುಬ್ಸ ಮಾಡಕತ್ತಾರ. ಮಗಳಿಗೆ ಒಂದು ಅರ್ಬಿ ಕೊಡ್ಸೋತ್ನಾಗ ಅನು ನೀವು ತಗೋರಿ ಅಂತ ಅನ್ನತಾನ ಅಷ್ಟೇ. ಅದ್ನಾಗ ಎಲ್ಲಾರ್ಗು ಸೀರೆ ತಂದು ಹಬ್ಬ ಮಾಡಕ್ಕೆ ನಾವೇನು ಇದು ಮಾಡತ್ತೀವನ? ಸುಂಬಾ ನೀನು ಎಲ್ಲಿ ಬಿಟ್ಕೊಡ್ತೀನಿ ಅಂತಿಲ್ಲ ಅಲ್ಲೇ. ಅಯ್ಯ ಪಾಪ, ನನ್ನ ಕೂಸಿಗೆ ಹೊಟ್ಟಸ್ತತೆ ಏನ, ಬಾಲ್ ಸಿಪ್ಪಾಕತ್ತಲ್ಲ. ಬಾಯ್ ಇಟ್ಕೊಬೇಡ, ಧೂಳು ಇರ್ತತಿ ಬಾಲ. ಯಾಕೆ ಬಾಯ್ ಇಟ್ಕೊಳತಿ? ಹೇಳಿ ಬಿದ್ದ್ಯಾ? ಅದಕ್ಕೆ ಹೇಳದ್ ನಿಂಗೆ ಅಲ್ಲೆಲ್ಲ ಹಿಡ್ಕೋಬೇಡ ಅಂತ ಹೇಳಿ. ಈಗಿನ ಎಲ್ಲೆಲ್ಲಾರ ಬಿಟ್ಕೊಟ್ಟು ಹೋಗಿ ನಿಂತ್ಬಿಡ್ತೀಯಲ್ಲ ಪಂಕಜ. ಅಯ್ಯ, ನಮ್ಮ ಅಪ್ಪ ಎತ್ಕೊಂಡಾನ ನನ್ನ ಮಗಳನ್ನ. ಮೊಮ್ಮಗಳನ್ನ ಪ್ರೀತಿ ಈಗಾರ ಬಂತಲ್ಲ. ಏನತ್ರಿ? ಏನ್ರಿ ನೀವ್ ಎತ್ಕೊಂಡ್ಬಿಟ್ಟಿರಿ?
ಆ ಹುಡುಗಿ ಬಿದ್ದ ಆ ಪರಿ ಅಳ್ತಾ ಐತಿ, ಒಳಗೆ ಏನ್ ಮಾಡಕತ್ತಿರ್ತೀನಿ ನೀನು? ಆ ಕುಸಿ ಕಡೆ ಲಕ್ಷ ಕೊಡಕ್ಕಾಗಲ್ಲನ? ಹಾ ಅಲ್ಲಿ ನೋಡ, ಆ ಟಿವಿ ಇದು ಎಲ್ಲ ಹಿಡ್ಕೊಂಡು ಎದ್ಮೇಲೆ ಹಾಕೋಳಕಿ ಬಗಾನ ಏನಾರ ಮೈ ಮೇಲೆ ಬಿದ್ದು ಬಂದ್ರೆ ಟಿವಿ ಗಿವಿ ಏನ್ ಮಾಡ್ತೀನಿ ನೀನು? ನೋಡ, ಆ ಹುಡುಗಿ ಕಡೆ ಲಕ್ಷ ಕೊಡು ಒಂಚೂರು. ಅಯ್ಯೋ ನಾನು ಏನ್ ಮಾಡ್ಲಿರಿ, ನಿಮ್ ಸೊಸಿ ಹೋದ್ಲು ಬೆಳಗ್ಗೆನ ಕೆಲ್ಸಕ್ಕೆ, ಮನ್ಯಾಗ ಇಲ್ಲಿ ನೋಡಿ ಕೆಲಸದಾರ ಬರ್ವಲ್ರು, ಏನ್ ಮಾಡ್ಬೇಕು? ಅಡಿಗೆನೂ ಮಾಡ್ಕೋಬೇಕು, ಭಾಂಡೆ ತಿಕ್ಕಕ್ಕೆ ಅರ್ಬಿಗೆ ಬಂದು ಹೋದ್ಲು. ಉಳ್ಕಿದ್ದೆಲ್ಲ ಕೆಲಸ ಯಾರು ಮಾಡ್ಬೇಕು? ಮನ್ಯಾಗೆಲ್ಲ ನಾನೇ ಮಾಡ್ಬೇಕಲ್ಲ, ಅದನ್ನ ಮಾಡ್ಕೊಳಕತ್ತಿದ್ದೆ. ಏನ್ ಮಾಡ್ಲಿ ಹೇಳಿ ನಾನಾರ? ಅದೆಲ್ಲ ನನಗೆ ಗೊತ್ತಿಲ್ಲ. ಕರ್ಕೊಂಡ್ ಬಂದ್ ಇಟ್ಕೊಂಡು ಇಲ್ಲ ಜಾಪನ್ ಮಾಡೋದ್ ಕಲಿ ಚಂದಗಿ. ಏನ ಇಲ್ಲೇ ಆಜು ಬಾಜು ಹೆಣ್ಮಕ್ಳಿಗೆ ಹೇಳಿಡು, ಆಜು ಬಾಜು ಮನೆಯವರಿಗೆ ಒಂಚೂರು ನಿಮ್ಮ ಮನೆಗೆ ಬರೋ ಕೆಲಸದವ್ರನ್ನೇ ಒಂಚೂರು ನಮ್ಮ ಮನೆಗೂ ಕಳಿಸ್ರಿ, ಒಂದ್ ಸ್ವಲ್ಪ ತೊಂದರೆ ಆಗೈತೆ ಅಂತ ಹೇಳು. ಅವ್ರು ಬಂದ್ ಮಾತಾಡ್ಲಿ. ಒಂದು 1,000 ರೂಪಾಯಿ 2,000 ರೂಪಾಯಿ ಬೇಕಾದ್ರೆ ಹೆಚ್ಚಿಗೆ ತಗೊಂಡ್ರು ಅಡ್ಡಿ ಇಲ್ಲ. ಕೆಲಸ ಮಾತ್ರ ಅಚ್ಚುಕಟ್ಟಾಗಬೇಕು, ಅಡಿಗೆ ರುಚಿ ಆಗ್ಬೇಕು, ಮನೆ ಒಳಗೆ ಕಸ ಗಿಸ ಹೊಡೆದು ಅಲ್ಲೆಲ್ಲ ಒರೆಸ್ಬೇಕು ನೀಟಾಗಿ ಅಂತ ಎಲ್ಲ ಚಂದಾಗಿ ಹೇಳೋರಿಗೆ. ಏನ ಅಯ್ಯೋ ನನಗಂತೂ ಏನು ಹೇಳ್ಬೇಕಂತೇಳಿ ಗೊತ್ತಾಗೋಲ್ತಾಗ. ನೋಡ್ತಂತ ತಡ್ರಿ, ಬಾಜು ಮನೆ ಅವ್ರು ಇವ್ರು ವಿಮ್ಲಕ್ಕರದು ಯಾರ್ಯಾರು ಅದಾರಲ್ಲ, ಅಲ್ಲಿ ಹೋಗಿ ಕೇಳ್ತೇನೆ ಒಂಚೂರು. ನಿಮ್ಮ ಮನೆಗೆ ಬರೋ ಕೆಲಸದವ್ರನ್ನ ಒಂಚೂರು ಕಳಿಸ್ರಿ ಅಂತ ಹೇಳ್ತೇನೆ. ಮತ್ತೇನು ಮಾಡ್ಬೇಕು? ಫಜೀತಿ ಆಗ್ಬಿಟ್ಟೈತೆ ನೋಡ್ರಿ. ತಗೋ ಹಿಡಿ. ಹೊಟ್ಟೆ ಸತ್ತ ನೋಡು, ಅಳಾಕತ್ತಿತ್ತು, ಬಾಲೆಲ್ಲ ನೆಕ್ಕಾಕತ್ತಿದ್ಲು. ಆದ್ರೂ ಮೊಮ್ಮಗಳ ಮೇಲೆ ಪ್ರೀತಿ ಐತಿ, ಬಾಯ್ ಬಿಡ್ಬೇಡ್ರಿ. ಪ್ರೀತಿ? ಯಾ ಪ್ರೀತಿ? ತಗ ಹಂಗೆ ಯಾಕೆ ಮಾಡ್ತೀರ್ರಿ? ನೋಡ್ರಿ, ಅದಕ್ಕೊಂಥರ ಇವತ್ತು ನೀವು ಎತ್ಕೊಂಡಿದ್ದಕ್ಕೆ ಎಷ್ಟು ಖುಷಿ ಆಗೈತಿ. ನಿಮ್ಮ ಹಂಗೆ ಮಾಡಬೇಡ್ರಿ. ಕೂಸು ಏನು ಮಾಡ್ತಾವ, ದೊಡ್ಡವ್ರು ಮಾಡೋ ತಪ್ಪಿಗೆ. ಆತಾತು, ತಗೋ ಹಿಡಿ, ಕರ್ಕೊಂಡು ಹೋಗು. ಬಾರವ್ವ ನೀನು, ಬಾ. ಯಾಕ್ರಿ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತ? ಅಂಗಡ್ಯಾಗ ಅವನೇ ಕುಂತಾನ ನಿನ್ ಮಗ. ನನ್ಗೆ ಯಾಕೆ ಬೇಸರ ಆದಂಗ ಆಯ್ತಾ, ಮನ್ಯಾಗ ಒಂದ್ ಸ್ವಲ್ಪ ತರ ಮುಕ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನೆ ನಿದ್ದಿನೇ ಇಲ್ಲ ಕಣ್ಣಿಗೆ. ಎಷ್ಟೊತ್ತ ನಾನು ಒದ್ದಾಡಿ ನಿದ್ದಿಲ್ದಂಗ, ಅದಕ್ಕೆ ಒಂದ್ ಸ್ವಲ್ಪ ತನ ಮಕ್ಕೊಂಡ್ರೆ ಇಲ್ಲ ಒಂಚೂರು ರೆಸ್ಟ್ ಆತಂದ್ರ ಸ್ವಲ್ಪ ಸಮಾಧಾನ ಆಕತ್ತಲ್ಲ ಅಂತೇಳಿ ಬಂದೆ. ಹೌದಾ? ಹೋರಂಗ ಮಕ್ಕೋರಿ. ಕ್ರಮೇಣ ಮನಸ್ಸು ಪ್ರೀತಿ ಹುಟ್ಟತತಿ ಮೊಮ್ಮಕ್ಕಳ ಮೇಲೆ. ಅಪ್ಪ ದೇವ್ರೆ, ಇವತ್ತು ನನ್ನ ಆತ್ಮಕ್ಕೊಂಚೂರು ಶಾಂತಿ ಸಿಕ್ಕಂಗಾತ. ಕರೆನ.